ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಜಕೀಯ ವ್ಯವಸ್ಥೆಯಲ್ಲಿಯೇ ಅತ್ಯಂತ ಪ್ರಮುಖ ವಿಷಯವಾದಂತಹ ಎಲೆಕ್ಟೋರಲ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳು, ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಚುನಾವಣಾ ಸುಧಾರಣೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ಳಲು ಪ್ರಯತ್ನ ಮಾಡ್ತೀವಿ ಅಂತಂದ್ರೆ, ಇಂಟ್ರೊಡಕ್ಷನ್ ಅಂದ್ರೆ ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂತೆ ಪೀಠಿಕೆ, ಆಮೇಲೆ ಕಮಿಟೀಸ್ ರಿಲೇಟೆಡ್ ಟು ಎಲೆಕ್ಟರಲ್ ರಿಫಾರ್ಮ್ಸ್ ಅಂದ್ರೆ ಚುನಾವಣಾ ಸುಧಾರಣೆಗಳನ್ನು ಮಾಡಿಕೊಳ್ಳಿಕ್ಕೆ ಯಾವ ಯಾವ ಸಮಿತಿಗಳನ್ನು ರಚನೆ ಮಾಡಿ ಶಿಫಾರಸುಗಳನ್ನು ಪಡೆದುಕೊಂಡು ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದೇ ರೀತಿ ವಿಶೇಷವಾಗಿ ಚುನಾವಣಾ ಸುಧಾರಣೆಗಳು ಅನ್ನುವಂಥ ಅಂಶವನ್ನ ಪ್ರಮುಖವಾಗಿ ನಾವು 4 ಹಂತಗಳಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಎಲೆಕ್ಟೋರಲ್ ರಿಫಾರ್ಮ್ಸ್ ಬಿಫೋರ್ 1996, ಎಲೆಕ್ಟೋರಲ್ ರಿಫಾರ್ಮ್ಸ್ ಆಫ್ 1996, ಅದೇ ರೀತಿ ಎಲೆಕ್ಟೋರಲ್ ರಿಫಾರ್ಮ್ಸ್ ಆಫ್ಟರ್ 1996 ಹಾಗೂ ಕೊನೆಯದಾಗಿ ಎಲೆಕ್ಟೋರಲ್ ರಿಫಾರ್ಮ್ಸ್ ಸಿನ್ಸ್ 2010. ಹೀಗೆ 4 ಅಂಶಗಳಲ್ಲಿ ಚುನಾವಣಾ ಸುಧಾರಣೆಗಳನ್ನ ಒಂದೊಂದಾಗಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಪ್ರಜಾಪ್ರತಿನಿಧಿ ಆಳ್ವಿಕೆಯನ್ನ ಹೊಂದಿರುವಂತಹ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ದೇಶದ ಸಮಗ್ರ ಅಂದ್ರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾಜಿಕ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮುಂತಾದ ಅಂಶಗಳೆಲ್ಲ ಯಾವ್ದ್ರ ಮೇಲೆ ನಿರ್ಧಾರ ಆಗ್ತಾವಪ್ಪ ಅಂದ್ರೆ ದೇಶವನ್ನು ಆಳುವಂತಹ ಪ್ರತಿನಿಧಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅವುಗಳ ಆಗು ಹೋಗು ಅವಲಂಬನೆ ಆಗಿರ್ತದೆ. ಹಾಗಾದ್ರೆ ಜನಪ್ರತಿನಿಧಿಗಳ ಆಯ್ಕೆ ದೇಶ ಹೊಂದಿರುವ ಚುನಾವಣಾ ವ್ಯವಸ್ಥೆ ಮತ್ತು ಮತದಾರರ ಪ್ರಜ್ಞಾವಂತಿಕೆ ಮೇಲೆ ಅವಲಂಬವಾಗಿರ್ತದೆ. ಅಂದ್ರೆ ಎಂಥವ್ರು ನಮ್ಮ ದೇಶವನ್ನು ಆಳ್ಬೇಕು ಅಂತ ನಿರ್ಧರಿಸೋರು ಯಾರು? ಜನ. ಅವರ ಪ್ರಜ್ಞಾವಂತಿಕೆಯ ಮತದಾನದಿಂದ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ. ಹೀಗಾಗಿ ದೇಶದ ಸಮಗ್ರ ಅಭಿವೃದ್ಧಿ ಒಳ್ಳೆಯ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದ್ರಲ್ಲಿರುತ್ತೆ ಅನ್ನೋದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಒಳ್ಳೆ ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕಂದ್ರ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಲಕಾಲಕ್ಕೆ ಹಲವಾರು ಸುಧಾರಣೆಗಳನ್ನ ತರಲೇಬೇಕಾಗತ್ತೆ. ಅಬ್ರಾಹಿಂ ಲಿಂಕನ್ ಅವರು ಒಂದ್ ಮಾತು ಹೇಳ್ತಾರೆ, ಬ್ಯಾಲೆಟ್ ಈಸ್ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ. ಎಷ್ಟು ಯೋಗ್ಯವಾದಂತಹ ಮಾತನ್ನೋದನ್ನ ಅದರ ಆಳವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಚುನಾವಣೆಯಲ್ಲಿ ನಮ್ಮ ಪಾತ್ರ ಏನನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಂತೆ ಆಗ್ತದೆ. ಅದೇ ರೀತಿ ಹ್ಯಾರಿ ಎಮರ್ಸನ್ ಫಾಸ್ಡಿಕ್ ಅನ್ನೋರು ಡೆಮೋಕ್ರಸಿ ಈಸ್ ಬೇಸ್ಡ್ ಅಪಾನ್ ದ ಕನ್ವಿಕ್ಷನ್ ದ್ಯಾಟ್ ದೇರ್ ಆರ್ ಎಕ್ಸ್ಟ್ರಾರ್ಡಿನರಿ ಪಾಸಿಬಿಲಿಟೀಸ್ ಇನ್ ಆರ್ಡಿನರಿ ಪೀಪಲ್ ಅನ್ನೋ ಮಾತನ್ನು ಹೇಳ್ತಾರೆ. ಅದೇ ರೀತಿ ಜಾರ್ಜ್ ಜಿ ನಾಥನ್ ಅನ್ನೋರು ಬ್ಯಾಡ್ ಅಫಿಷಿಯಲ್ಸ್ ಆರ್ ಎಲೆಕ್ಟೆಡ್ ಬೈ ಗುಡ್ ಸಿಟಿಜನ್ಸ್ ಹೂ ಡು ನಾಟ್ ವೋಟ್. ಎಷ್ಟು ಯೋಗ್ಯವಾದಂತಹ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾವು ಅವಲೋಕಿಸಬೇಕಾಗ್ತದೆ. ಈಗ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಚುನಾವಣಾ ಆಯೋಗ, ಚುನಾವಣಾ ಪ್ರಕ್ರಿಯೆ ಬಗ್ಗೆ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. Articles 324 to 329 in Part 15 of the Constitution make many provisions with regard to the electoral system in our country. Particularly, Article 324 of the Indian Constitution provides for an independent election commission in order to ensure free and fair elections in the country. ಹಾಗಾಗಿ ಸಂವಿಧಾನದ 324ನೇ ವಿಧಿ ಒಂದು ಚುನಾವಣಾ ಆಯೋಗವನ್ನ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ. ಹಾಗಾದ್ರೆ ಚುನಾವಣಾ ಸುಧಾರಣೆಗಳನ್ನ ತರಲಿಕ್ಕೆ ಯಾವ ಯಾವ ಸಮಿತಿಗಳು ಕೇಂದ್ರ ಸರ್ಕಾರದಿಂದಾಗ್ಲಿ ಚುನಾವಣಾ ಆಯೋಗದಿಂದಾಗ್ಲಿ ರಚನೆಯಾಗಿ ಅವುಗಳಿಗೆ ಏನೆಲ್ಲ ಉದ್ದೇಶಗಳು ಇಟ್ಟುಕೊಂಡು ಆ ಸಮಿತಿಗಳನ್ನ ರಚನೆ ಮಾಡಿದ್ರು, ಆ ಸಮಿತಿಗಳ ಶಿಫಾರಸುಗಳೇನು, ಅವುಗಳ ಬಗ್ಗೆ ಸ್ವಲ್ಪ ಕಣ್ಣರಿಸುವಂತ ಪ್ರಯತ್ನವನ್ನ ಮಾಡೋಣ. ಮೊದಲೇದು ದಿನೇಶ್ ಗೋಸ್ವಾಮಿ ಕಮಿಟಿ. 1990ರಲ್ಲಿ ರಚನೆಯಾದಂತಹ ದಿನೇಶ್ ಗೋಸ್ವಾಮಿ ಸಮಿತಿ ಒಟ್ಟಾರೆಯಾಗಿ ಚುನಾವಣಾ ಸುಧಾರಣೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಶಿಫಾರಸನ್ನು ಮಾಡಲಿಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಅದೇ ರೀತಿ ರಾಜಕೀಯ ಅಪರಾಧೀಕರಣ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರದ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಲ್ಲಾಗ್ಲಿ, ಅದೇ ರೀತಿ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಕೂಡ ಯಾವುದೇ ಪಾರ್ಟಿಗೂ ಸೀಮಿತವಾಗಿಲಾರದೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಂತೆ ಅಪರಾಧೀಕರಣದ ಸಂಖ್ಯೆ ಅಂದ್ರೆ ರಾಜಕೀಯ ಅಪರಾಧೀಕರಣ, ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಅಪರಾಧೀಕರಣದ ಹಿನ್ನೆಲೆಯನ್ನು ಹೊಂದಿದಂತವರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗುವಂತಹ ಸಂಪ್ರದಾಯ ಹೆಚ್ಚಾಗ್ತಾ ತೊಡಗಿತ್ತು. ಇದನ್ನ ಹೆಂಗಾರು ಮಾಡಿ ತಡಿಬೇಕನ್ನೋ ಉದ್ದೇಶದಿಂದ 1993ರಾಗ ಹೋರಾ ಕಮಿಟಿ ಅಂತ ಮಾಡ್ತಾರೆ.
ಹೇಗಾದ್ರೂ ಮಾಡಿ ರಾಜಕೀಯ ಅಪರಾಧವನ್ನ ತಡಿಬೇಕು ಅನ್ನೋ ದೃಷ್ಟಿಯಿಂದ. ಮತ್ ಮೂರನೇ ಪ್ರಮುಖ ಸಮಿತಿ ಯಾವ್ದಪ್ಪ ಅಂತಂದ್ರ ಇಂದ್ರಜಿತ್ ಗುಪ್ತಾ ಸಮಿತಿ. ಇದು ಏನ್ ಹೇಳುತ್ತಪ್ಪ ಅಂತಂದ್ರ ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಿ ಹೇಗಾದ್ರೂ ಮಾಡಿ ವಾಮ ಮಾರ್ಗದ ಮೂಲಕ ಗೆಲ್ಲುವಂತಹ ಪ್ರಯತ್ನವನ್ನ ಹಲವಾರು ಅಭ್ಯರ್ಥಿಗಳು ಹಲವಾರು ಚುನಾವಣೆಗಳಲ್ಲಿ ಮಾಡ್ತಾ ಬಂದಿರೋದನ್ನ ನಾವು ಕಾಣ್ತೀವಿ. ಇದನ್ನ ತಡಿಲಿಕ್ಕೆ ಸರ್ಕಾರನೇ ಚುನಾವಣಾ ವೆಚ್ಚವನ್ನು ಭರಿಸಿ ಅಷ್ಟರಲ್ಲೇನೆ ಚುನಾವಣೆ ಮಾಡಬೇಕು ಅನ್ನುವಂತಹ ಒಂದು ನಿಯಂತ್ರಣವನ್ನು ಹೇರಿದ್ರೆ ಎಷ್ಟೋ ಮಟ್ಟಿಗೆ ನಾವು ಈ ಚುನಾವಣೆಗಳಲ್ಲಿ ವಾಮ ಮಾರ್ಗಗಳನ್ನು ತಪ್ಪಿಸಿ ಸರಿಯಾದ ಅಭ್ಯರ್ಥಿಗಳನ್ನ ಆರಿಸುವಂತ ಪ್ರಯತ್ನವನ್ನ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಇಂದ್ರಜಿತ್ ಗುಪ್ತಾ ಕಮಿಟಿಯನ್ನು 1998ರಾಗ ರಚನೆ ಮಾಡಲಾಗ. ಅದೇ ರೀತಿ ಈ ಚುನಾವಣಾ ಸುಧಾರಣೆಗಳಲ್ಲಿ ಪ್ರಮುಖವಾಗಿ ಎಥಿಕ್ಸ್ ಇನ್ ಗವರ್ನೆನ್ಸ್ ಅಂದ್ರೆ ಈ ನೈತಿಕ ಆಳ್ವಿಕೆಯಲ್ಲಿ ಅಥವಾ ಆಡಳಿತದಲ್ಲಿ ನೈತಿಕತೆಯನ್ನು ಹೆಂಗೆ ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಕರ್ನಾಟಕದ ಈ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ವೀರಪ್ಪ ಮೊಯ್ಲಿಯವರ ಅಧ್ಯಕ್ಷತೆಯಲ್ಲಿ 2ನೇ ಆಡಳಿತ ಸುಧಾರಣಾ ಆಯೋಗ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿಯನ್ನ ರಚನೆ ಮಾಡಲಾಗ್ತದೆ. ಅವರು 2007ರಲ್ಲಿ ಈ ಎಥಿಕ್ಸ್ ಇನ್ ಗವರ್ನೆನ್ಸ್ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಶಿಫಾರಸುಗಳನ್ನ ಮಾಡ್ತಾರೆ. ಅದೇ ರೀತಿ ಹಲವಾರು ಬೇರೆ ಬೇರೆ ಸಮಿತಿಗಳನ್ನು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ ಎಲ್ಲ ಸಮಿತಿಗಳ ಶಿಫಾರಸುಗಳನ್ನ ಅದರಲ್ಲಿ ಸರಿಯಾಗಿರೋದನ್ನ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜಾರಿ ತರಲಿಕ್ಕೆ ಯೋಗ್ಯವಾದಂತಹ ಹಲವಾರು ಶಿಫಾರಸುಗಳನ್ನ ಕಾಲ ಕಾಲಕ್ಕೆ ಭಾರತ ಸರ್ಕಾರ ತೆಗೆದುಕೊಂಡು ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಮೊದಲಿಗೆ ನಾವು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಿಫೋರ್ 1996 1996ಕ್ಕಿಂತ ಮೊದಲು ಕೈಗೊಂಡಂತಹ ಚುನಾವಣಾ ಸುಧಾರಣೆಗಳು ಏನೇನು ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಲೋವರಿಂಗ್ ಆಫ್ ವೋಟಿಂಗ್ ಏಜ್ ಅಂದ್ರೆ ಮತದಾನದ ವಯಸ್ಸನ್ನ ಇಳಿಕೆ ಮಾಡಿರುವುದು. ಮೊದಲು ಅಂದ್ರೆ 1988ಕ್ಕಿಂತ ಮೊದಲು ಕನಿಷ್ಠ ಮತದಾನದ ವಯಸ್ಸು 21 ಆಗಿತ್ತು. ಅಂದ್ರೆ ಯಾರಿಗೆ 21 ವರ್ಷ ಪೂರ್ಣಗೊಳ್ಳುತ್ತೋ ಅವ್ರು ಮಾತ್ರ ಮತದಾನದಲ್ಲಿ ಭಾಗವಹಿಸ್ತಾ ಇದ್ರು. ರಾಜಕೀಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಹೆಚ್ಚು ಜನರನ್ನ ಪಾಲ್ಗೊಳಿಸ್ಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನ ಯಶಸ್ವಿಗೊಳಿಸ್ಲಿಕ್ಕೆ 1988ರಲ್ಲಿ ಭಾರತದ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುವುದರ ಮೂಲಕ ಕನಿಷ್ಠ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ಇದು ಮೊದಲನೇ ಸುಧಾರಣೆ. ಇನ್ನು ಎರಡನೇದಪ್ಪ ಅಂತಂದ್ರೆ ಡೆಪ್ಯುಟೇಷನ್ ಟು ಇಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗಕ್ಕೆ ನಿಯೋಜನೆ ಮಾಡಿಕೊಳ್ಳುವುದು. ಈ 1988ರಲ್ಲಿ ಈ ಒಂದು ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಗಮನ ಹರಿಸಬೇಕು. ಯಾಕಂದ್ರ ಚುನಾವಣಾ ಆಯೋಗದ ಕೆಲಸ ಕೇವಲ ಚುನಾವಣೆ ಇದ್ದಾಗ ಮಾತ್ರ ಅಂತ ನಾವು ತಪ್ಪಾಗಿ ತಿಳ್ಕೋಬಾರದು. ಪ್ರತಿ ವರ್ಷ 18 ವರ್ಷದ ತುಂಬಿದಂತಹ ವಯಸ್ಕರು ಹೆಚ್ಚಾಗ್ತಾ ಹೋಗ್ತಾರೆ. ಅವರೆಲ್ಲ ಹೆಸರುಗಳನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಬೇಕಾಗ್ತದೆ. ಅದೇ ರೀತಿ ಅವರುಗಳಿಗೆ ಗುರುತಿನ ಚೀಟಿಯನ್ನ ಸಿದ್ಧಪಡಿಸಬೇಕಾಗ್ತದೆ. ಹೀಗಾಗಿ ಚುನಾವಣಾ ಆಯೋಗದ ಕೆಲಸ ವರ್ಷ ಪೂರ್ತಿ ಇರ್ತದೆ. ಇದಕ್ಕಾಗಿ ಅವ್ರಿಗೆ ಹಲವಾರು ಸಿಬ್ಬಂದಿಗಳ ಅವಶ್ಯಕತೆ ಉಂಟಾಗ್ತದೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಚುನಾವಣೆಯ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ, ಅದನ್ನು ಪರಿಷ್ಕರಿಸಲಿಕ್ಕೆ, ಎಪಿಕ್ ಕಾರ್ಡ್ ಅನ್ನ ಸಿದ್ಧಪಡಿಸಲಿಕ್ಕೆ ಎಲ್ಲದಕ್ಕೂ ಸಿಬ್ಬಂದಿಗಳು ಜಾಸ್ತಿ ಬೇಕಾಗುವುದರಿಂದ ಅವರನ್ನ ನಿಯೋಜನೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಚುನಾವಣಾ ಆಯೋಗಕ್ಕ ನೀಡುತ್ತೆ. ಅಂದ್ರೆ ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗಳನ್ನ ಚುನಾವಣಾ ಕಾರ್ಯ ನಿಮಿತ್ತ ಚುನಾವಣಾ ಆಯೋಗಕ್ಕ ನಿಯೋಜನೆ ಮಾಡ್ಕೋಬಹುದು ಅನ್ನೋದನ್ನ ಈ ಅಂಶ ಸ್ಪಷ್ಟಪಡಿಸುತ್ತೆ. ನಂತರ ಮೂರನೇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್. ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಸುಧಾರಣೆ ಅಂತ ಹೇಳಬಹುದು. In 1989, a provision was made to facilitate the use of electronic voting machines in elections. Okay? ಅಂದ್ರೆ 1989ರಲ್ಲೇ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಗಳನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ಪ್ರೊವಿಷನ್ ಅನ್ನ ಮಾಡ್ಕೊಳ್ಳಾಯ್ತು. ಆದ್ರೆ 1998ರಲ್ಲಿ ಅದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ದೆಹಲಿ ಈ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಲಾಯಿತು. ಅದು ಯಶಸ್ವಿ ಅನಿಸಿದ್ರಿಂದ, ಖಾತ್ರಿ ಅನಿಸಿದ್ರಿಂದ, ಏನ್ ತೊಂದರೆ ಇಲ್ಲ ಅಂತ ಅನಿಸಿದಾಗ ಮುಂದೆ 1999 ಮತ್ತು ಅದಕ್ಕೆ ನಂತರ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲಿ, ವಿಧಾನಸಭಾ ಚುನಾವಣೆಗಳಾಗಿರ್ಲಿ, ಲೋಕಸಭಾ ಚುನಾವಣೆಗಳಾಗಿರ್ಲಿ, ಅಲ್ಲಿ ಈ ಇವಿಎಂ ಮಷಿನ್ಗಳನ್ನ ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನ ಬಳಸಿಕೊಂಡು ಬರುವಂತಹ ಒಂದು ಪ್ರಾವಿಷನ್ ಅನ್ನ ಕಂಪಲ್ಸರಿ ಮಾಡಲಾಯಿತು. ನಂತರದ್ದು ಬೂತ್ ಕ್ಯಾಪ್ಚರಿಂಗ್ ಅನ್ನ ನಿಷೇಧ ಮಾಡುವುದು, ಅಂದ್ರೆ ಪ್ರೊಹಿಬಿಷನ್ ಆಫ್ ಬೂತ್ ಕ್ಯಾಪ್ಚರಿಂಗ್. 1989ರಲ್ಲಿ
ಮತಗಟ್ಟೆಯನ್ನು ವಶಪಡಿಸಿಕೊಳ್ಳೋದನ್ನ ಅಂದ್ರ ಈ ಬ್ಯಾಲೆಟ್ ಪೇಪರ್ಗಳನ್ನ ಕಸ್ಕೊಳ್ಳೋದು, ಬ್ಯಾಲೆಟ್ ಯಂತ್ರಗಳನ್ನ ತಮ್ಮ ಒಪ್ಪಿಸಿರಿ ಅಂತ ಹೇಳಿ ಧಮಕಿ ಹಾಕೋದು, ಆಮೇಲೆ ಹೋಲ್ ಮತಗಟ್ಟೆಯನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದು, ತಮ್ಮ ಬೇಕಾದವ್ರಿಗೆ ಮಾತ್ರ ಮತ ಹಾಕಲಿಕ್ಕೆ ಅವಕಾಶ ಮಾಡಿಕೊಡೋದು, ಇಂತಹ ಎಲ್ಲ ಅವಘಡಗಳನ್ನ ಅನ್ಯಾಯಗಳನ್ನ ತಪ್ಪಿಸ್ಲಿಕ್ಕೆ ಈ ಬೂತ್ ಕ್ಯಾಪ್ಚರಿಂಗ್ ಪ್ರೊಹಿಬಿಷನ್ ಆಕ್ಟ್ ಅಂತ ಮಾಡಿಕೊಂಡು ಇವೆಲ್ಲವುಗಳನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಚುನಾವಣೆಯಲ್ಲಿ ಮಾಡಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಂತರದ್ದು ಮತದಾರರ ಗುರುತಿನ ಚೀಟಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಏನ್ ಎಪಿಕ್ ಅಂತೀವಲ್ಲ, ಅಂದ್ರೆ ಎಪಿಕ್ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಇದನ್ನ 1993ರಲ್ಲಿ ಮಾಡ್ಕೊಳ್ತಾರೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಚುನಾವಣೆಯನ್ನ ಸರಳವಾಗಿ, ಸುಸೂತ್ರವಾಗಿ, ಶೀಘ್ರವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತ ನಕಲಿ ಮತಗಳನ್ನ ತಪ್ಪಿಸ್ಲಿಕ್ಕೆ ಈ ಮತದಾರ ಗುರುತಿನ ಚೀಟಿ ಸಹಾಯ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಈ ಎಪಿಕ್ ಕಾರ್ಡ್ ಅನ್ನು ಇಂಪ್ಲಿಮೆಂಟ್ ಮಾಡಿರೋದನ್ನ ನಾವು ಕಾಣ್ತೀವಿ. ಅಂದ್ರೆ 18 ವರ್ಷ ಪೂರ್ಣಗೊಂಡವರಿಗೆ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತಹ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಪ್ರತ್ಯೇಕವಾದಂತಹ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅನ್ನ ನೀಡುವಂತಹ ಒಂದು ಸುಧಾರಣೆಯನ್ನ ಚುನಾವಣಾ ಆಯೋಗ ಮಾಡ್ಕೊಂಡು ಬಂತು. ನಂತರದ್ದು ಲಿಸ್ಟಿಂಗ್ ಆಫ್ ನೇಮ್ ಆಫ್ ಕ್ಯಾಂಡಿಡೇಟ್ಸ್, ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿರ್ತಾರೆ. ಅವ್ರನ್ನ ಯಾವ ತರ ಪಟ್ಟಿ ಮಾಡಬೇಕು, ಈ ಬ್ಯಾಲೆಟ್ ಯೂನಿಟ್ ಅಲ್ಲಿ ಮೊದಲೇ ಹೆಸರು ಯಾರು ಬರಬೇಕು, ಇದಕ್ಕೊಂದು ನಿಯಮ ಇರಲಿಲ್ಲ, ಅದನ್ನ ಮಾಡ್ಕೊಳ್ಳಾಯ್ತು. ಏನ್ ಮಾಡ್ಕೊಂಡ್ರಪ್ಪ ಅಂದ್ರ ದ ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇಲೆಕ್ಷನ್ಸ್ ಆರ್ ಟು ಬಿ ಕ್ಲಾಸಿಫೈಡ್ ಇನ್ ಟು 3 ಕ್ಯಾಟಗರೀಸ್. ಅವನು 3 ಪ್ರಕಾರದಲ್ಲಿ 3 ವರ್ಗಗಳನ್ನಾಗಿ ಮಾಡ್ಕೊಳ್ತಾರೆ. ಫಾರ್ ದ ಪರ್ಪಸ್ ಆಫ್ ಲಿಸ್ಟಿಂಗ್ ಆಫ್ ದೇರ್ ನೇಮ್ಸ್. ಅವು ಯಾವ್ಯಾವಪ್ಪ ಅಂತಂದ್ರೆ ಮೊದಲೇದು ಕ್ಯಾಂಡಿಡೇಟ್ಸ್ ಆಫ್ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಎರಡನೇದು ಕ್ಯಾಂಡಿಡೇಟ್ಸ್ ಆಫ್ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಮತ್ ಮೂರನೇದು ಅದರ್ ಅಥವಾ ಇಂಡಿಪೆಂಡೆಂಟ್ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳ ಪಟ್ಟಿ. ಹೀಗೆ ಕ್ಯಾಂಡಿಡೇಟ್ಸ್ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಯಾರ್ಯಾರು ನಿಂತಿರ್ತಾರೋ ಅವ್ರು ಒಂದು 20 ಜನ ನಿಂತಾರ ಅಂತ ಅನ್ಕೊಡ್ರಿ ಒಟ್ಟಿನಲ್ಲಿ. ಅದರಲ್ಲಿ ಮೊದಲಿಗೆ 10 ಜನ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ನಿಂತಾರಂದ್ರ ಆ 10 ಜನರ ಹೆಸರುಗಳು ಮೊದಲು ಬರಬೇಕು. ಅದು ಯಾವ ವಿಧಾನದಲ್ಲಿ, ಯಾವ ಕ್ರಮದಲ್ಲಿ ಬರಬೇಕಪ್ಪ ಅಂದ್ರ ಆ 10 ಜನನು ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಪಟ್ಟಿಯನ್ನ ಸಿದ್ಧಪಡಿಸುವುದು. ಆ 10 ಜನ ಆದ್ಮೇಲೆ ನೆಕ್ಸ್ಟ್ ಒಂದು 5 ಜನ ರಿಜಿಸ್ಟರ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರಂದ್ರ ಆ 5 ಜನರ ಹೆಸರುಗಳನ್ನು ಸಹಿತ ಮತ್ತೆ ಮೊದಲ 10 ಜನರ ಆದ ನಂತರ 5 ಜನ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಅವ್ರನ್ನು ಸಹಿತ ಮತ್ತೆ ಅಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ಕೊನೆಯದಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳ ಹೆಸರುಗಳನ್ನು ಅಲ್ಫಾಬೆಟಿಕ್ ಆರ್ಡರ್ ಅಲ್ಲಿ. ಹೀಗೆ 3 ಪ್ರಕಾರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಈ ವಿಧಾನದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಸುಧಾರಣೆಯನ್ನ ಮಾಡ್ಕೊಳ್ಳಾಯ್ತು. ಅದನ್ನೇ ಇಂದಿನ ತನಕನೂ ಜಾರಿ ಮಾಡ್ಕೊಂಡು ಬಂದಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಂತರ ಡಿಸ್ಕ್ವಾಲಿಫಿಕೇಶನ್ ಫಾರ್ ಇನ್ಸಲ್ಟಿಂಗ್ ದ ನ್ಯಾಷನಲ್ ಆನರ್ ಆಕ್ಟ್, ಅಂದ್ರೆ ರಾಷ್ಟ್ರೀಯ ಘನತೆಗೆ ಕುಂದು ತರುವಂತಹ, ಧಕ್ಕೆ ತರುವಂತಹ ಕೆಲಸ ಮಾಡಿದ್ರೆ, ಅವಮಾನ ಮಾಡಿದರೆ ಅವರನ್ನ ಅನರ್ಹಗೊಳಿಸುವುದು. ಎಷ್ಟರ ಮಟ್ಟಿಗೆ ಕಠಿಣವಾಗಿದೆ ಅಂದ್ರೆ ಈ ಕಾಯ್ದೆ ಅವರಿಗೆ 6 ವರ್ಷ ಜೈಲು ವಾಸವನ್ನ ಸಹಿತ ಹಾಕುವಂತಹ ಒಂದು ವಿಧಿಯನ್ನ ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅಂದ್ರ ಯಾರು ಅಥವಾ ಚುನಾವಣೆಗೆ ನಿಂತ ಯಾವ ಅಭ್ಯರ್ಥಿ ರಾಷ್ಟ್ರ ಧ್ವಜಕ್ಕ, ಭಾರತದ ಸಂವಿಧಾನಕ್ಕ, ಅದೇ ರೀತಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರೆ ಅವನನ್ನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ನೀಡಬಾರದು ಅನ್ನುವಂಥ ಪ್ರಾವಿಷನ್ ಅನ್ನ ಈ ಕಾಯ್ದೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ನಂತರದ್ದು ಪ್ರೊಹಿಬಿಷನ್ ಆನ್ ದ ಸೇಲ್ ಆಫ್ ಲೀಕರ್, ಅಂದ್ರ